पराशरं च शक्तिं च तत्पुत्रपराशरं च व्यासं शुकं गौडपदं महान्तं व्यासं शुकं गौडपदं महान्तं गोविन्दयोगीन्द्रमथास्य शिष्यं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादम् श्रीशङ्कराचार्यमथास्य पद्मपादं हस्तामलकं च शिष्यं हस्तामलकं च शिष्यं तं तोटकं वार्तिककारमन्यान् तं तोटकं वार्तिककारमन्यान् अस्मद्गुरून् सन्ततमानतोऽस्मि अस्मद्गुरो सन्ततमानोऽस्मि ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಮತ್ತು ಪರಮಾತ್ಮನ ಎಲ್ಲ ರೂಪಗಳ ಕೃಪೆಯಿಂದ ವಿಶೇಷವಾಗಿ ಶ್ರೀರಾಮರ ಸೀತಾಮಾತೆಯ ಹನುಮಂತನ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಇವತ್ತು ಶ್ರೀರಾಮರ ಪರಮಾತ್ಮನ ಮಹಿಮೆಯನ್ನು ಶ್ರೀರಾಮರ ರೂಪದಲ್ಲಿ ಸೀತಾಮಾತೆಯ ರೂಪದಲ್ಲಿ ಆಂಜನೇಯನ ರೂಪದಲ್ಲಿ ಆ ಮಹಿಮೆಯನ್ನು ಕೇಳುವ ಭಾಗ್ಯವಂತರಾಗಿದ್ದೇವೆ. By the divine grace of Jagannatha Sri Janakshi Rajarajeshwari and by the grace of Paramatma in all forms with special reference to the forms of Sri Rama, Sita Devi and Hanuman, we all are once again blessed today to listen to the glory of Paramatma in the form of these beautiful patras. ಆಂಜನೇಯ ಬಂದು ಅದ್ಭುತವಾದ ಪರಾಕ್ರಮವನ್ನು ತೋರಿಸಿ ರಾವಣನ ಮೊದಲನೇ ಮಗ ಅಕ್ಷಕುಮಾರನನ್ನು ಕೊಂದುಬಿಟ್ಟಿದ್ದಾರೆ. ಇವಾಗ ರಾವಣ ಕೋಪ ಬಂದುಬಿಟ್ಟಿದೆ, ಬಹಳ ತುಂಬ ಸಿಟ್ಟು ಬಂದು ತಡೆಯೋಕ್ಕಾಗದಿರೇ ತನ್ನ ದೊಡ್ಡ ಮಗನನ್ನು ಕರೀತಾನೆ, ಹಿರಿಯ ಮಗನ ಇಂದ್ರಜಿತ್ತನ್ನು ಕರೆದುಬಿಟ್ಟು, ಹೇ ಇಂದ್ರಜಿತ್ತು, ನೀನು ಬಹಳ ಬಲವಂತನಾಗಿದ್ದೆ, ನಿನ್ನ ಬಲಕ್ಕೆ ಸಮಾನವಾದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಭೂಮಂಡಲದಲ್ಲಿ ಯಾರೂ ಇಲ್ಲ, ಈ ಮೂರು ಲೋಕಗಳಲ್ಲಿ ಕೂಡ ಯಾರೂ ಇಲ್ಲ, ಅಷ್ಟು ಶಕ್ತಿಶಾಲಿ ನೀನು, ಹೋಗಿ ಕಾರ್ಯವನ್ನು ಸಾಧಿಸ್ಕೊಂಬ, ಹೋಗಿ ಆಂಜನೇಯನನ್ನು ಸೋಲಿಸ್ಬಿಡು ಬಾ ಅಂತ ಇಂದ್ರಜಿತನ್ನು ಕರೆದಿದ್ದಾನೆ. All the kinkaras have been destroyed as also the ogre Jambumali. ಆದರೆ ಈ ಆಂಜನೇಯನ ಸಾಮಾನ್ಯವಾಗಿ ಅನ್ಕೋಬೇಡ, ನಮ್ಮಲ್ಲಿರೋ ಕಿಂಕರರು ದೊಡ್ಡ ದೊಡ್ಡ ಗಾತ್ರದ ಶರೀರವುಳ್ಳವರು. ಡೋಂಟ್ ಟೇಕ್ ಫಾರ್ ಗ್ರಾಂಟೆಡ್ ದಟ್ ದಿಸ್ ಮಂಕಿ ಇಸ್ ಅನ್ ಆರ್ಡಿನರಿ ಮಂಕಿ. ದೊಡ್ಡ ದೊಡ್ಡ ರಾಕ್ಷಸರನ್ನು ಕೂಡ ಈ ಕಪಿ ಬಂದು ಸಂಹಾರ ಮಾಡಿಬಿಟ್ಟಿದ್ದಾನೆ. ಜಂಬುಮಾಲಿ ಎಂಬ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾನೆ, ಕೊಂದುಬಿಟ್ಟಿದ್ದಾನೆ. He has also slain Jambumali, who is impossible for anybody to fight with him also. Even the 7 heroic sons of my chief minister, as well as the 5 generals have been killed. ನಮ್ಮ ಮಂತ್ರಿಗಳ 7 ಮಕ್ಕಳನ್ನು ಕೂಡ ಕೊಂದುಬಿಟ್ಟ ಈ ಕವಿ. ಸೇನಾಧಿಪತಿಗಳು 5 ಸೇನಾಧಿಪತಿಗಳು ಅವರನ್ನು ಕೂಡ ಸಂಹಾರ ಮಾಡಿಬಿಟ್ಟ ಈ ಕವಿ. ಎಲ್ಲರನ್ನೂ ಕೊಂದುಬಿಟ್ಟಿದ್ದಾನೆ. Nay, forces fully equipped with strength and arms and accompanied by horses, elephants and chariots, as well as your beloved uterine brother Prince Aksha have been destroyed. ಅಲ್ಲೇ ಎಷ್ಟು ರಥಗಳು, ಕುದುರೆಗಳು, ಆನೆಗಳು, ಬೇರೆ ಸೈನಿಕರು ಮತ್ತು ಅಕ್ಷಕುಮಾರ ನಿನ್ನ ತಮ್ಮ ಕೂಡ, ಅವನನ್ನು ಕೂಡ ಈ ಕಪಿ ಕೊಂದುಬಿಟ್ಟಿದ್ದಾನೆ. The strength, however, which exists in me, O destroyer of foes, hinges on you alone and did not hinge on them. ಆದರೆ ಸಮಾಧಾನ ಮಾಡ್ಕೊಳ್ಬೇಕಲ್ಲ. He has to satisfy himself, console himself. So he is saying, but my strength was not there with other people, it is there with you only. My strength, ನನ್ನ ಶಕ್ತಿ ಇದೆಯಲ್ಲ, ರಾವಣನ ಶಕ್ತಿ, 10 ತಲೆ ರಾವಣನ ಶಕ್ತಿ ಇದೆಯಲ್ಲ, ಅದು ಬೇರೆಯವ್ರ ಕಡೆ ಇದ್ದಿಲ್ಲ. ಏ ಇಂದ್ರಜಿತ್, ನಿನ್ನ ಕಡೆ ಮಾತ್ರ ಆ ಶಕ್ತಿ ಇದೆ. ಆದ್ದರಿಂದ seeing this large army destroyed by the monkey and considering the power as well as the prowess of the monkey and weighing your own strength, exhibit your valor according to your might. ಆದ್ದರಿಂದ ನಿನ್ನ ಶಕ್ತಿನಲ್ಲಿ ಕೊರತೆನೇ ಇಲ್ಲ, ಆದರೆ
ಈ ಕಪಿ ಬಂದು ಇಷ್ಟೆಲ್ಲ ಸೈನಿಕರನ್ನು ಕೊಂದಿದ್ದಾರಲ್ಲ ಈ ಕಪಿ, ಅದರಿಂದ ಅದನ್ನು ನೋಡ್ಕೊ, ನಿನ್ನ ಶಕ್ತಿಯನ್ನು ನೋಡ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಹೋಗ್ಬಿಟ್ಟು ಯುದ್ಧ ಮಾಡಿ ಬಾ. ಓ ಜ್ಯುವೆಲ್, fully weighing your own strength, fully weighing your own strength as well as that with the enemy, exert yourself in such a way, O jewel among those employing missiles, that the further destruction of our army may stop the moment you whose enemies have seized have arrived near Hanuman. ಹನುಮಂತನ ಮಡಿಯಲ್ಲಿ ನೀನು ಹೋಗಿದ ತಕ್ಷಣವೇ ಎಲ್ಲರ ಏನು ಸಂಹಾರ ಮಾಡಿದ್ದಾರೆ ಎಲ್ಲರೂ ಕೂಡ ನಿಂತು ಹೋಗ್ಬಿಡ್ಬೇಕು. ಈ ಆಂಜನೇಯ ಮತ್ತೆ ಇನ್ನೂ ಜಾಸ್ತಿ ಜನಗಳನ್ನು ಸಂಹಾರ ಮಾಡುವ ಆ ಥರ ಒಂದು ವ್ಯವಸ್ಥೆ ಮಾಡು. Forces should not be led by you against the enemy, for they flee en masse before a powerful enemy or perish altogether. ನೀನು ಒಂಟಿಯಾಗಿ ಹೋಗ್ಬೇಕು. ಇಂದ್ರಜಿತ್, ನೀನು ಯಾವ ಸೈನ್ಯವನ್ನು ತೊಗೊಂಡು ಹೋಗ್ಬಾರ, ಯಾಕಂದರೆ ಸೈನಿಕರು ಬಂತು ಇದನ್ನು ನೋಡಿ, ಆ ವೈರಿಯನ್ನು ನೋಡಿ, ಆಂಜನೇಯ ನೋಡಿ ಓಡೋಗ್ತಾ ಇದ್ದಾರೆ, ಅಷ್ಟು ಭಯಂಕರವಾಗಿದ್ದಾರೆ ಆಂಜನೇಯ. ಸೈನಿಕರೆಲ್ಲರೂ ಓಡೋಗ್ತಾ ಇದ್ದಾರೆ, ನೀನು ಒಂಟಿಯಾಗಿ ಹೋಗಬೇಕು. ಯು ಹ್ಯಾವ್ ಟು ಗೋ ಅಲೋನ್ ಬಿಕಾಸ್ ಸೋಲ್ಜರ್ಸ್ ಆರ್ ರನ್ನಿಂಗ್ ಅವೇ ಬೈ ಸೀಯಿಂಗ್ ಆಂಜನೇಯ. Nor should you march against him taking a weapon exceedingly sharp-edged and hard like the thunderbolt, for there is no limit to the strength of Hanuman, son of the wind god. ಆ ರಾವಣನ ಬಾಯಲ್ಲಿ ಬರ್ತಾ ಇದೆ ನೋಡಿ. ಇನ್ನು ತುಂಬ ಚೂಪಾಗಿರೋ ಏನೋ ಅಸ್ತ್ರವನ್ನು ತೊಗೊಂಡ್ರು ಕೂಡ ಏನೂ ಪ್ರಯೋಜನ ಇಲ್ಲ. ಈ ಶಕ್ತಿಯಾಗಿರೋ ಆಂಜನೇಯನ ಮುಂದೆ ಅದೇನು ನಡೆಯಲ್ಲ. ಅದು ರಾವಣ ತನ್ನ ಬಾಯಿಯಿಂದ ಆಂಜನೇಯನನ್ನು ಹೊಗಳ್ತಾ ಇದ್ದಾನಪ್ಪ. ರಾವಣ ಇಸ್ ನೌ ಪ್ರೈಸಿಂಗ್ ಹನುಮಾನ್ ಥ್ರೂ ಹಿಸ್ ಓನ್ ವರ್ಡ್ಸ್. ಸಾಮಾನ್ಯವಾದ ಕಪಿ ಅಲ್ಲಪ್ಪ, ನೀನೇನು ಚೂಪಾಗಿರೋ ಆಯುಧ ತಗೊಂಡಿದ್ರು ಏನು ಪ್ರಯೋಜನ ಇಲ್ಲ. Nay, resembling fire as it is, he cannot be destroyed by means of any weapon. ಅವನು ಅಗ್ನಿಗೆ ಸಮಾನ ಕಾಣಿಸ್ತಾ ಇದ್ದಾನೆ, ಅಗ್ನಿ ಇದ್ದಂಗೆ ಇದ್ದಾನೆ ಹನುಮಾನ್. ಅವನನ್ನು ಯಾವ ಆಯುಧ ಕೂಡ ಕೊಂದಕೊಲ್ಲ ಸಾಧ್ಯವಿಲ್ಲ. Concluding what has been stated by me to be precisely true, and with your mind composed by the thought that success can be achieved by your own effort, nay, bearing in mind the wonderful potency of this bow, sally forth and duly proceed with your work of subduing the enemy intact. ಅದರಿಂದ ನಾನು ಹೇಳುವ ಎಲ್ಲ ವಿಷಯಗಳನ್ನು ನಿನ್ನ ಮನಸ್ಸಲ್ಲಿ ಇಟ್ಟುಕೋ. ನಾನೆಲ್ಲ ಹೇಳುವ ಎಲ್ಲ ವಿಷಯವನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಹೇಳ್ತಾ ಇರೋದು ಪೂರ್ಣ ಸತ್ಯ ಅಂತ ತಿಳ್ಕೊಂಡು ನಿನ್ನ ಈ ಬಿಲ್ಲನ್ನು ತೊಗೊಂಡು ಬಾಣವನ್ನು ತೊಗೊಂಡು ಹೋಗ್ಬಿಟ್ಟು ನಿನ್ನ ಕಾರ್ಯವನ್ನು ಅದ್ಭುತವಾಗಿ ಮಾಡ್ಕೊಂಡು ಬಾ. Indeed, the thought is not well advised that I should willingly send you to face the dangers, O darling of excellent judgment. But you know, this decision is in accord with the duties of a king and is approved by the warrior class. ನನ್ನ ಮನಸ್ಸು ಸ್ಪಂದನೆ ಅಂದರೆ ಮನುಷ್ಯರಿಗಿರೋ ಪ್ರೀತಿ ವಿಶ್ವಾಸವನ್ನು ನೋಡಿದಾಗ ನಾನು ನಿನ್ನನ್ನು ಕಳಿಸಬಾರ್ದು ಅಂತ ನನಗನ್ಸುತ್ತೆ. ಮನುಷ್ಯರಿಗಿರೋ ಪ್ರೀತಿ ವಿಶ್ವಾಸ ಮಮತೆಯನ್ನು ನೋಡಿದಾಗ ನಾನು ನಿನ್ನನ್ನು ಕಳಿಸಬಾರ್ದು ಅಂತ ಅನಿಸುತ್ತೆ. ಆದರೆ ಕರ್ತವ್ಯವನ್ನು ನೋಡಿದಾಗ ಒಬ್ಬ ರಾಜ ಮಾಡಬೇಕಾದ್ರೆ ಕರ್ತವ್ಯ, ಒಬ್ಬ ವೈರಿ ಬಂದಿರಬೇಕಾದ್ರೆ ಮಗನನ್ನು ಕಳಿಸೋದಕ್ಕೂ ಅನುಚಿತವಲ್ಲ ಅಂತ ತಿಳ್ಕೊಂಡು ನಾನು ನಿನ್ನ ಕಳಿಸ್ತಾ ಇದ್ದೀನಿ. Although I feel emotionally I should not send you, but as a duty I feel it is right what I am doing. As a king and as a kshatriya, as a warrior, definitely I must be sending you. But you know, this decision is in accord with the duties of a king and is approved by the warrior class. Proficiency in the various branches of learning such as ethics, economics and political science, as well as military operations should be acquired by a king, and triumph in war should also be sought, O tamer of enemies. ಮಹಾರಾಜ ಅನ್ನೋನು ಎಲ್ಲ ವಿಷಯಗಳನ್ನು ತಿಳಿದಿರಬೇಕು. ಅವನು ನ್ಯಾಯ ನೀತಿ ಧರ್ಮವನ್ನು ತಿಳಿದಿರಬೇಕು, ಅರ್ಥಶಾಸ್ತ್ರವನ್ನು ತಿಳಿದಿರಬೇಕು, ರಾಜಕೀಯವೂ ತಿಳಿದಿರಬೇಕು ಅವನಿಗೆ. ಅದಾದ ನಂತರ ಯುದ್ಧ ಕಲೆಯೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಆಮೇಲೆ ಯುದ್ಧಕ್ಕೆ ಗೆಲುವು ಹೆಂಗೆ ಬೇಕು ಅನ್ನೋದು ಕೂಡ ತಿಳ್ಕೊಂಡಿರಬೇಕು. ಯು ಶುಡ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. ಯು ಶುಡ್ ನೋ ವಾಟ್ ಈಸ್ ethics, economics, political science, and you should also know military operations and how to win a war. You should nicely know. Tatapitustad vachanam nishamya pradakshinam dakshasuta prabhavaha chakara bhartaramatitvaren प्रतिपन्न रणाय वीर प्रतिपन्न बुद्धिः ततस्थैः स्वगणैरष्टैः इंद्रजित्
ಇಂದ್ರಜಿತ್ ಪ್ರತಿಪೂಜಿತಃ ಯುದ್ಧೋದ್ಧತ ಕೃತೋತ್ಸ್ಕೃತೋತ್ಸಾಹ ಸಂಗ್ರಾಮಂ ಸಂಪ್ರಪದ್ಯತ ಶ್ರೀಮಾನ್ ಪದ್ಮವಿಶಾಲಾಕ್ಷೋ ರಾಕ್ಷಸಾಧಿಪತೆ ಸುತಃ ನಿರ್ಜಗಾಮ ಮಹಾತೇಜಾ ಸಮುದ್ರ ಇವ ಪರ್ವಣಿ ಸಪಕ್ಷಿರಾಜೋಪಮತುಲ್ಯ ವೇಗೈ ವ್ಯಾಘ್ರೈಶ್ಚತುರ್ಭಿಃ ಸತು ತೀಕ್ಷ್ಣದಂಶ್ರೈ ರಥಂ ಸಮಾಯುಕ್ತಮಃ ಸರಸಂ ರಥಂ ಸಮಾಯುಕ್ತಮಸಹ್ಯ ವೇಗಃ ಸಮಾರುರೋಹೇಂದ್ರಜಿತೀಂದ್ರಕಲ್ಪಃ ಸರತಿ ಸರತಿ ಧನ್ವಿನಾಂ ಶ್ರೇಷ್ಠಃ ಶಸ್ತ್ರಜ್ಞೋಸ್ತ್ರವಿದಾಂ ವರಃ ರಥೇನಾಭಿಯಯೌ ಕ್ಷಿಪ್ರಂ ಹನುಮಾನ್ ಯತ್ರ ಸೋಭವತ್ ಸ ತಸ್ಯ ರಥ ನಿರ್ಘೋಷಂ ಜಾಸ್ವನಂ ಕಾರ್ಮುಕಸ್ಯ ಚ ನಿಶಮ್ಯ ಹರಿವೀರೋಸೌ ಸಂಪ್ರಹೃಷ್ಟತರೋಭವತ್ ಇಂದ್ರಜಿಚ್ಚಾಪಮಾದಾಯ ಶಿತಶಲ್ಯಾಶ್ಚ ಸಾಯಕಾನ್ ಹನುಮಂತಮಭಿಪ್ರೇತ್ಯ ಜಗಾಮರಣ ಪಂಡಿತಃ. Hearing that exhortation of his father, the hero Indrajit, who was powerful as a god, a son of Daksha, a lord of created beings, who had made up his mind to seek the field of battle with all speed, then wept round his lord clockwise, then circumambulated. ಆ ತಂದೆ ಹೇಳಿದ ಮಾತನ್ನು ಕೇಳಿ ಇಂದ್ರಜಿತ್ತು ದಕ್ಷ ಅಂದರೆ ಪ್ರಜಾಪತಿ ದಕ್ಷನ ಮಗ ಇದ್ದ ಹಾಗೆ ತನ್ನ ಮನಸ್ಸನ್ನು ತೀರ್ಮಾನ ಮಾಡಿ ಯುದ್ಧ ಭೂಮಿಗೆ ಅತಿ ವೇಗವಾಗಿ ಹೊರಡಬೇಕು ಅಂತ ತೀರ್ಮಾನ ಮಾಡಿ ತಂದೆಗೆ ಪ್ರದಕ್ಷಿಣೆ ಮಾಡ್ತಾನಂತೆ. ತಂದೆ ಯಾರು? ರಾವಣೇಶ್ವರ ತಂದೆಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಎಲ್ಲರೂ ಎಷ್ಟು ಒಳ್ಳೆ ಸಂಪ್ರದಾಯ ಇಟ್ಕೊಂಡಿದ್ದಾರೆ ನೋಡಿ. ತಂದೆಗೆ ಪ್ರದಕ್ಷಿಣೆ ಅಂದರೆ ಗೊತ್ತಲ್ಲ, ಸುತ್ತು ಹೋಗಿ ಬಲಗಡೆಯಿಂದ ಹಾಗೆ ಬಲ ಬಂದು ಹೋಗ್ತಾನಂತೆ. Honored by some beloved people of his own class present in the royal assembly, Indrajit was violent in combat and was full of martial ardor, proceeded towards the field of battle. ಆವಾಗ ಅವರು ಯುದ್ಧ ಭೂಮಿಗೆ ಹೊರಡ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣವೇ ಆ ಸಭೆಯಲ್ಲಿದ್ದ ಮಹಾಪರಾಕ್ರಮಿಗಳಿದ್ದರೂ ಕೂಡ ಎದ್ದು ಅವರಿಗೆ ಹಾರ ಎಲ್ಲ ಹಾಕಿ ತಿಲಕವನ್ನಿಟ್ಟು ಅವನಿಗೆ ಆದರವನ್ನು ಮಾಡಿ ಆದಷ್ಟು ಕಳಿಸ್ಕೊಡ್ತಾರಂತೆ ಯುದ್ಧ ಭೂಮಿಗೆ. The glorious son of Ravana, the suzerain lord of ogres, who had eyes big as a lotus and was endowed with extraordinary energy, rushed forth like a sea on a full moon day. ಅಂತ ಅದ್ಭುತವಾದ ಪರಾಕ್ರಮಿಯಾದ ಇಂದ್ರಜಿತ್ ಅವ್ರ ಕಣ್ಣು ಬಂದು ತಾವರೆ ಹೂವಾಗಿದ್ದದ್ದು, ಅಷ್ಟು ತುಂಬ ಸುಂದರವಾಗಿರ್ತದೆ. ಇಂದ್ರಜಿತ್ತು ಹೊರಡಿದ್ದಾನೆ. ಹೆಂಗೆ ಹೊರಟಿದ್ದಾನೆ ಅಂತ ಹೇಳಿದ್ರೆ, ಸಮುದ್ರ ಬಂದು ಇವತ್ತು ಹುಣ್ಣಿಮೆ, ನಾಳೆ ಹುಣ್ಣಿಮೆ ಅಲ್ವಾ, ಇವತ್ತು ಹುಣ್ಣಿಮೆ ಬಂದಾಯಿತು. ಹುಣ್ಣಿಮೆಯ ಸಮಯದಲ್ಲಿ ಸಮುದ್ರ ಹೆಂಗೆ ಜೋರ ಮೇಲೆ ಬರ್ತಾರಂತೆ. ಹುಣ್ಣಿಮೆ ಅಮಾವಾಸ್ಯೆ ಬಂದರೆ ಸಮುದ್ರ ತುಂಬ ಜೋರಾಗಿ ಜಿಗಿತಂತೆ. ಆ ರೀತಿಯಾಗಿ ಇಂದ್ರಜಿತ್ ಮುಂದೆ ಹೋಗ್ತಾ ಇದ್ದಾನೆ. The notorious Indrajit of irresistible vigor, for his part who compared with Indra, duly ascended his chariot, yoked to 4 sharp-toothed tigers, vying with Garuda in speed and well-matched in swiftness. ಅಂಥ ಒಂದು ಏನು ಕಾರ್ಯಶೀಲನಾದ ಇಂದ್ರಜಿತ್ತು ತನ್ನ ರಥವನ್ನು ಹತ್ತಿದಾನಂತೆ. ಆ ರಥವನ್ನು ಓಡಿಸೋರು ಯಾರಪ್ಪ ಅಂದರೆ ಕುದುರೆಗಳಲ್ಲ, 4 ಹುಲಿಗಳು. 4 ಹುಲಿಗಳೇ ಆ ರಥವನ್ನು ಓಡಿಸ್ತಾ ಇದೆ ಅಂತ. ಅಂಥ ಜಿಗಿಯೋ ಹುಲಿಗಳು, ತುಂಬ ಚೂಪಾದ ಹಲ್ಲುಗಳಿರೋ ಹುಲಿಗಳು ಇದು ರಥವನ್ನು ಎಳ್ಕೊಂಡು ಹೋಗ್ತಾ ಇದೆ. ಗರುಡನಿಗಿಂತಲೂ ವೇಗವಾಗಿ ಹೋಗ್ತಾ ಹುಲಿಗಳು
ಹೊರಟಿದಂತೆ. The car warrior, the foremost of bowmen, skilled in the use of weapons and a jewel among those proficient in the use of missiles, drove rapidly in his chariot to where the celebrated Hanuman was. ಹೊರಟಿದಾನಂತೆ, ಹೊರಟುಬಿಟ್ಟು ನೇರವಾಗಿ ಹನುಮಂತ ನಿಂತಿರೋ ಜಾಗಕ್ಕೆ ಹೊರಟಿದಾನಂತೆ. That famous hero among the monkeys felt extremely rejoiced to hear the rattling of Indrajit's chariot and the crying of his bowstring. ಹನುಮಂತನಿಗೂ ತುಂಬ ಖುಷಿ ಆಯ್ತಂತೆ, ಯಾಕಂದರೆ ಇಂದ್ರಜಿತ್ ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ಬಿಡ್ದು ಅವರಿಗೆ. ಗೊತ್ತಾಗಿದ್ದ ತಕ್ಷಣವೇ ಆ ಬಿಲ್ಲಿನ ಶಬ್ದವನ್ನು ಕೇಳಿಸಿ, ಆ ರಥ ಬರೋ ಶಬ್ದವನ್ನು ಕೇಳಿ ಬಹಳ ತುಂಬ ಸಂತೋಷಪಟ್ಟಂತೆ ಆಂಜನೇಯ. Indrajit's chariot and the crying of his bowstring, taking his bow and sharp pointed arrows, Indrajit, skilled in the art of warfare, proceeded towards Hanuman. ಎಲ್ಲ ಬಿಲ್ಲು ಬಾಣವನ್ನು ತಗೊಂಡು ಇಂದ್ರಜಿತ್ ಹನುಮಂತನ ಕಡೆ ಹೊರಟಿದ್ದಾನಂತೆ.